ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣಾ ದಂಗಲ್ ಭಾರಿ ಜೋರಾಗಿದೆ. ಇವತ್ತು ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಪರವಾಗಿ ಬಿಜೆಪಿಯ ನಾಯಕರು ಕೂಡ ಮತ ಬೇಟೆಯನ್ನ ಮಾಡೋದಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ ವಿಧಾನಸಭೆಯ ಉಪ ನಾಯಕರಾಗಿರುವಂತಹ ಅರವಿಂದ್ ಬೆಲ್ಲದ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಇವತ್ತಿನ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಬಿಸಿ ಆಗಿದೆ ಸರ್. ಚುನಾವಣಾ ಕಾವು ಜೋರಾಗಿದೆ. ಒಂದು ಕಾಂಗ್ರೆಸ್ ಪಕ್ಷ, ಇನ್ನೊಂದು ಕಡೆ ಬಿಜೆಪಿ ಪಕ್ಷ, ಎರಡು ಕೂಡ ದೊಡ್ಡ ದೊಡ್ಡ ನಾಯಕರು ಬಂದಿದ್ದಾರೆ. ಸೊ ಇವತ್ತಿನ ವಾತಾವರಣ ನೋಡಿದಾಗ ಏನ್ ಅನ್ಸುತ್ತೆ? ಇಲ್ಲಿ ವಾತಾವರಣ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿದೆ ಅಂತ ನೋಡಿದ್ರೆ ಅನಿಸ್ತದೆ. ಯಾಕಂದ್ರೆ ಇವತ್ತು ಇಲ್ಲೇನ ಕುಟುಂಬದ ಪಾರುಪತ್ಯ ಐತಿ ದಾವಣಗೆರೆಯಲ್ಲಿ. ಅದ್ರ ವಿರುದ್ಧ ಜನ ಇವತ್ತು ನಾವು ಪಾಠ ಕಲಿಸ್ಬೇಕು ಅನ್ನುವಂತ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಕಾರಣಕ್ಕಾಗಿ ಇವತ್ತು ಯಾವ ಸಮಾಜಗಳು ಮೊದಲು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ವು, ಆ ಸಮಾಜಗಳು ಇವತ್ತು ಕಾಂಗ್ರೆಸ್ ಜೊತೆ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ವಾತಾವರಣ ಇದೆ. ಸರ್, ದಾವಣಗೆರೆ ಉಪಚುನಾವಣೆ ಯಾವಾಗ ಅನೌನ್ಸ್ ಆಯ್ತು ದಕ್ಷಿಣ ಕ್ಷೇತ್ರದ್ದು, ಅವಾಗ ಒಂದಷ್ಟು ವಿಚಿತ್ರ ಘಟನೆಗಳು ನಡೀತು ಸರ್. ಅಲ್ಪಸಂಖ್ಯಾತರು ವಿಂಗಡಣೆ ಆದ್ರು, ಕಾಂಗ್ರೆಸ್ ಏನು ನಮಗ್ ಮಾತ್ರ ಇವ್ರು ಸೀಮಿತ ಇದ್ರು ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ ಅಲ್ಪಸಂಖ್ಯಾತರು ಕೂಡ ನಮಗಿದ್ದವರು ದೂರ ಹೋದ್ರು ಅಂತ ಅವ್ರ ಬಗ್ಗೆ ಬೇಸರ ಮಾಡ್ಕೊಂಡ್ರು. ಇದೆಲ್ಲಾ ವಾತಾವರಣ ಕ್ರಿಯೇಟ್ ಆದಾಗ ಬಿಜೆಪಿ ಅಲ್ಪಸಂಖ್ಯಾತರ ಮತಗಳನ್ನ ಮಾತ್ರ ನಂಬ್ಕೊಂಡಿತ್ತ ಸರ್? ಅದು ನಾವು ನಮ್ಮ ಅಭಿವೃದ್ಧಿಯನ್ನು ನಂಬ್ಕೊಂಡು, ಆಮೇಲೆ ನರೇಂದ್ರ ಮೋದಿ ಅವರ ದಕ್ಷ ಆಡಳಿತ ನಂಬ್ಕೊಂಡು ನಾವು ಎಲೆಕ್ಷನ್ ಮಾಡ್ತೀವಿ. ಯಾವುದೋ ಒಂದು ಸಮಾಜದ ಮತವನ್ನ ನಂಬ್ಕೊಂಡು ಮಾಡುವಂಥದ್ದು ಅದು ಕಾಂಗ್ರೆಸ್ಸಿನ ಪದ್ಧತಿ. ಅದು ಯಾರನ್ನ ಓಲೈಸೋದು, ಯಾರನ್ಗೆ ಇದು ಮಾಡೋದು ನಮ್ದು ಆ ಪದ್ಧತಿ ಅಲ್ಲ. ಈ ಅಲ್ಪಸಂಖ್ಯಾತರು ಡಿವೈಡ್ ಆದಾಗ ಸೊ ಅವರ ವೋಟ್ಗಳು ಬಿಜೆಪಿಗೆ ಬರುತ್ತೆ ಅನ್ನೋದು ಒಂದು ಊಹೆ ಇತ್ತು ಸರ್. ಆದ್ರೆ ಸನ್ನಿವೇಶ ಕೂಡ ಅದೇ ತರ ಕ್ರಿಯೇಟ್ ಆಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರನೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಆ ಸನ್ನಿವೇಶನ ಉಲ್ಟಾ ಮಾಡ್ತಾ ಇದೆ. ಸೊ ವೋಟ್ಗಳ ಡಿವೈಡ್ ಯಾವ ತರ ಆಗ್ಬಹುದು ಸರ್? ಅಂದ್ರೆ ಅಲ್ಪಸಂಖ್ಯಾತರ ವೋಟು ಬಿಜೆಪಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ನೋಡಿ, ಇದು ಅಲ್ಪಸಂಖ್ಯಾತರು ಅಷ್ಟೇ ಪ್ರಮುಖರಲ್ಲ, ಬೇರೆ ಬೇರೆ ಸಮಾಜಗಳು ಅದಾವಿಲ್ಲ. ಆ ಎಲ್ಲಾ ಸಮಾಜದವರು ಕೂಡ ಇವತ್ತು ನರೇಂದ್ರ ಮೋದಿ ಅವರ ಆಡಳಿತದ ನೋಡಿ ಮೆಚ್ಕೊಂಡಿದ್ದಾರೆ. ಆಮೇಲೆ ಇಲ್ಲೇನು ಕುಟುಂಬದ ರಾಜಕಾರಣ ಐತಿ, ಅದ್ರ ಸಂಬಂಧ ಬೇಜಾರಾಗಿದ್ದಾರೆ. ಆ ಎಲ್ಲಾ ಕಾರಣಗಳಿಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಇಲ್ಲಿಗೆ ಗೆದ್ದು ಬರ್ತದೆ. ಚುನಾವಣಾ ಕಣದಲ್ಲಿ ಪ್ರಾಮಾಣಿಕತೆ ಎಷ್ಟು ಮುಖ್ಯನೋ ಹಣದ ಹೊಳೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂತ ವಿಚಾರ. ನೀವು ಬಡವನಿಗೋಸ್ಕರ ಕೊಟ್ಟಿರುವಂತದ್ದು, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟಿರುವಂತ ಟಿಕೆಟ್. ಇಲ್ಲಿ ಬಡವ ಬಲ್ಲಿಗ ಅಂತ ಬಂದಾಗ ಸೊ ಜನ ಹೇಗೆ ರಿಸೀವ್ ಮಾಡ್ತಾರೆ? ನೀವು ಅವ್ರ ಜೊತೆ ಹೇಗೆ ಸ್ಟ್ರಾಂಗ್ ಆಗಿರ್ತೀರಾ ಸರ್? ನೋಡ್ರಿ, ದುಡ್ಡು ರಾಜಕಾರಣದಲ್ಲಿ ಮುಖ್ಯ. ಎಲೆಕ್ಷನ್ ಕೂಡ ದುಡ್ಡು ಬಹಳ ಇಂಪಾರ್ಟೆಂಟ್. ಆದ್ರೆ ದುಡ್ಡಿನಿಂದನೇ ಎಲೆಕ್ಷನ್ ಗೆಲ್ತೀವಿ ಅಂತ ಹೇಳಿ ಇರಲ್ಲ. ಹಂಗಿತ್ತಂತ ಬರೀ ದುಡ್ಡಿದ್ದವ್ರೆ ಗೆಲ್ಬೇಕಾಗಿತ್ತು. ಹಂಗ ಆಗುದಿಲ್ಲ. ಅದು ದುಡ್ಡು ಬೇಕಾರೆ, ಆದ್ರೆ ದುಡ್ಡಿನಿಂದನೇ ಎಲೆಕ್ಷನ್ ಗೆಲ್ಲಿಕ್ ಆಗಲ್ಲ. ಜನ ಐತಲ್ಲ, ಅವ್ರು ಕಾಂಗ್ರೆಸ್ ಕಡೆಯಿಂದ ದುಡ್ಡು ತೊಗೊಳ್ತಾರೆ. ಇವತ್ತು ಅವ್ರು ದುಡ್ಡು ಕೊಡ್ತಾ ಇದಾರೆ ಮೇಲೆ ತೊಗೊಳ್ತಾರೆ. ಆದ್ರೆ ವೋಟ್ ಮಾತ್ರ ಅವರು ಜನ ಜಾಣತನದಿಂದ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅನ್ನುವಂತ ವಾತಾವರಣ ಇವತ್ತು ಎಲ್ಲ ಕಡೆ ಕಾಣ್ತಾ ಇದೆ. ಸರ್, ಇಲ್ಲಿ ಬಿಜೆಪಿಗೂ ಪ್ರತಿಷ್ಠೆ, ಕಾಂಗ್ರೆಸ್ಗೂ ಪ್ರತಿಷ್ಠೆ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಒಂದಷ್ಟು ಸ್ಟ್ರಾಟಜಿಗಳನ್ನ ಉಪಯೋಗಿಸ್ತಾ ಇದೆ ಲಿಂಗಾಯತ ಮತಗಳಿಗೆ ಅಂಡ್ ಕುರುಬ ಮತಗಳಿಗೆ. ಸೊ ಆ ಸ್ಟ್ರಾಟಜಿ ಬಿಜೆಪಿ ಯಾವ ತರ ಯೂಸ್ ಮಾಡ್ತಿದೆ ಸರ್? ನೋಡ್ರಿ, ಇಲ್ಲಿ ಅವೆಲ್ಲ ಯಾವ ಸ್ಟ್ರಾಟಜಿನೂ ವರ್ಕ್ ಆಗ್ತಾ ಇಲ್ಲ ಅವ್ರಿಗೆ. ಪಾಪ ಕಾಂಗ್ರೆಸ್ ಅವ್ರಿಗೆ ಅವ್ರೆಲ್ಲ ಸ್ಟ್ರಾಟಜಿ ಟ್ರೈ ಮಾಡ್ತಾ ಇದಾರ, ಯಾವ ಸ್ಟ್ರಾಟಜಿನೂ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ಫುಲ್ ಕ್ಯಾಬಿನೆಟ್ ಇಲ್ಲಿ ಬಂದ್ ಕುಂತೈತಿ, ಏನಾದ್ರು ಮಾಡಿ ನಾವು ಪ್ರಯತ್ನ ಮಾಡ್ಬೇಕಂತ ಹೇಳಿ. ಆದ್ರೆ ಅದೇನು ವರ್ಕ್ ಆಗುದಿಲ್ಲ. ಯಾಕಂದ್ರೆ ಜನ ಶಕ್ತಿ ಮುಂದೆ ಯಾವ ಅದರ್ ಸ್ಟ್ರಾಟಜಿ ಆಗಲಿ ದುಡ್ಡಾಗಲಿ ನಡೆಯುದಿಲ್ಲ. ಜನರು ಡಿಸಿಷನ್ ಮಾಡಿಬಿಟ್ಟಿದ್ದಾರೆ. ಸರ್, ಒಬ್ಬ ಅಹಿಂದ ನಾಯಕನಿಗೆ ಟಿಕೆಟ್ ಕೊಟ್ಟಿದ್ದೀರಾ. ಅವ್ರನ್ನ ಗೆಲ್ಲಿಸ್ಕೊಂಡ್ ಬರುವಂತ ಒಂದು ಆತ್ಮವಿಶ್ವಾಸ ಎಷ್ಟಿದೆ? ಯಾವ ಅಂತರದಲ್ಲಿ ಅವ್ರು ಗೆಲ್ಲಬಹುದು ನಿರೀಕ್ಷೆ ಇದೆ ಸರ್? ಇವತ್ತೊಬ್ಬ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದಂತ, ದಲಿತ ಕುಟುಂಬದಿಂದ ಬಂದಂತ ಕಾರ್ಯಕರ್ತನಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟೈತಿ. ಅದನ್ನ ಸಾಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಮೆಚ್ಕೊಂಡಿದ್ದಾರೆ, ಸಾಮಾನ್ಯ ಜನರು ಮೆಚ್ಕೊಂಡಿದ್ದಾರೆ, ಎಲ್ಲಾ ಸಮಾಜದ ಜನರು ಮೆಚ್ಕೊಂಡಿದ್ದಾರೆ. ನನಗನ್ಸ್ಮಟ್ಟಿಗೆ ಸುಮಾರು ಒಂದು 12,000 to 15,000 ವೋಟ್ ಲೀಡ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲ್ತೈತಿ. ಎಸ್, ಈ ಬಾರಿ ಬಿಜೆಪಿ ಅಭ್ಯರ್ಥಿ ಲೀಡ್ ನಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋದು ಅರವಿಂದ್ ಬೆಲ್ಲದ್ ಅವರ ಮಾತು ಕೂಡ ಆಗಿದೆ. ಸೊ ನೋಡೋಣ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾರು ಮತಗಳನ್ನ ಪಡೆದು ತಮ್ಮ ಅಧಿಕಾರನ ಹಿಡಿತಾರೆ ಅನ್ನೋದನ್ನ ಕಾದು ನೋಡೋಣ. ಇದಿಷ್ಟು ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರ. ಕ್ಯಾಮ್ರಾ ಪರ್ಸನ್ ರಿತ್ವಿಕ್ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ದಾವಣಗೆರೆ.